ನಮಸ್ಕಾರ ವೀಕ್ಷಕರೇ, ನಾನು ಹರಿಹರಪುರ ಮಂಜುನಾಥ್. ಇವತ್ತು ಕನ್ನಡ ಕಾದಂಬರಿ ಸಾರ್ವಭೌಮ ಆನಾಕ್ರು ಅವರನ್ನು ಕುರಿತಂತೆ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸಾಹಿತಿಗಳ ಬಗ್ಗೆ ಸಂಚಿಕೆ ಮಾಡೋದಕ್ಕೆ ಕನ್ನಡದಲ್ಲಿ ಬೇಕಾದಷ್ಟು ವಿಪುಲವಾದ ಅವಕಾಶಗಳಿದೆ. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಕೈ ಕಟ್ಟು ಹಾಕಿದಾಗುತ್ತೆ. ಯಾಕೆಂದರೆ ನಾವು ಸಾಹಿತಿಗಳ ಬಗ್ಗೆ, ರಂಗಭೂಮಿ ಸಾಧಕರ ಬಗ್ಗೆ, ಜಾನಪದ ಕಲಾವಿದರ ಬಗ್ಗೆ, ಬೇಕಾದಷ್ಟು ಜನರ ಬಗ್ಗೆ ಅಧ್ಯಯನಪೂರ್ಣವಾಗಿ ಸಂಚಿಕೆಗಳನ್ನು ಮಾಡಿದಾಗ ಅದನ್ನು ಸಾಕಷ್ಟು ವೀಕ್ಷಕರು ನೋಡದೇ ಇದ್ದಾಗ ನಮಗೆ ಅದರ ನಿರ್ಮಾಣ ವೆಚ್ಚ ಕೂಡ ಹುಟ್ಟದೇ ಹೋದಾಗ ಮತ್ತೆ ಅದನ್ನೇ ಮಾಡೋದಕ್ಕೆ ಸಾಧ್ಯವಾಗಲ್ಲ. ನಾವು ಹಿಂದೆ ಒಂದು ಸಂಚಿಕೆಯಲ್ಲಿ ನಮ್ಮ ವಾಹಿನಿಯ ಹೆಸರನ್ನು ಬದಲಾಯಿಸುವ ಬಗ್ಗೆ ಹಾಗೂ ನಮ್ಮ ಹೊಸ ಯೋಜನೆಗಳ ಬಗ್ಗೆ, ಜೊತೆಗೆ ನಮ್ಮ ಕಷ್ಟ ನಷ್ಟಗಳೇನಿದೆ ಇವೆಲ್ಲವನ್ನು ಹೇಳ್ಕೊಂಡಿದ್ವು. ಆ ಒಂದು ಸಂಚಿಕೆಯನ್ನು ನೋಡಿ ಒಬ್ಬ ಮಹನೀಯರು ನಮಗೆ $50 ಒಂದು ನೆರವನ್ನು ನೀಡಿದ್ದಾರೆ. ಜೊತೆಗೆ ಆನಾಕ್ರು ಅವರ ಬಗ್ಗೆ ಒಂದು ಸಂಚಿಕೆಯನ್ನು ಮಾಡಿ ಇಂಥ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಸಾಧನೆಯಲ್ಲಿ ನಮಗಿಂತ ಹಿರಿಯರು, ಕನ್ನಡಕ್ಕೆ ತಮ್ಮದೇ ಆದ ರೀತಿಯಲ್ಲಿ ಒಂದು ಸೇವೆಯನ್ನು ಮಾಡಿರುವಂಥವರು ಶೇಷಾದ್ರಿ ವಾಸು ಅವರು. ನೋಡಿ, ನಮಗೆ ಕಂಪ್ಯೂಟರ್ ಪರಿಚಯ ಆಗಿತ್ತು, ಆದರೆ ಕನ್ನಡದಲ್ಲಿ ನಾವು ಏನನ್ನಾದರೂ ಟೈಪ್ ಮಾಡಬೇಕು ಅಂದರೆ ನಾವು ಸಾಫ್ಟ್ವೇರನ್ನು ದುಡ್ಡು ಕೊಟ್ಟು ಕೊಂಡ್ಕೋಬೇಕಾಗಿತ್ತು. ಅಂಥ ಒಂದು ಸಂದರ್ಭದಲ್ಲಿ ಬರಹ ಎನ್ನುವ ಒಂದು ಸಾಫ್ಟ್ವೇರನ್ನು ಕಂಡು ಹಿಡಿದು ಅದನ್ನು ಕನ್ನಡಿಗರಿಗೆ ಉಚಿತವಾಗಿ ಉಪಯೋಗಕ್ಕೆ ಕೊಡ್ತಾರೆ. ಆ ಕೆಲಸವನ್ನು ಮಾಡಿದವರು ಶೇಷಾದ್ರಿ ವಾಸು ಅವರು. ಇವತ್ತು ಅಮೆರಿಕಾದಲ್ಲಿ ನೆಲೆಸಿದ್ದಾರೆ. ನಮ್ಮ ಸಂಚಿಕೆಗಳನ್ನು ನೋಡಿ ರಾಜಕುಮಾರ್ ಅವರ ವಿಚಾರವನ್ನು ತುಂಬ ತಿಳಿಯೋದಕ್ಕೆ ನನಗೆ ಅವಕಾಶ ಆಯಿತು ಅಂತ ವಿನೀತರಾಗಿ ಹೇಳ್ಕೊಂಡಿದ್ದಾರೆ. ಅವರ ಮಾತನ್ನು ಕೇಳಿ ನಮಗೆ ಹೃದಯ ತುಂಬಿ ಬಂತು. ಯಾಕೆಂದರೆ ನಾವೇನು ದೊಡ್ಡ ಸಾಧಕರಲ್ಲ, ಕೆಲವು ಸಾಧಕರ ವಿಚಾರಗಳನ್ನು ನಿಮಗೆ ತಲುಪಿಸ್ತಾ ಇದ್ದೀವಿ ಅಷ್ಟೇ. ಆ ಒಂದು ಕೆಲಸವನ್ನೇ ಅವರು ಅಷ್ಟು ಗೌರವದಿಂದ ಕಂಡಿದ್ದಾರೆ. ಅಂಥ ಒಂದು ಸಾಧನೆಯನ್ನು ಮಾಡಿರುವವರು ನಮ್ಮ ಒಂದು ಕೆಲಸವನ್ನು ಗುರುತಿಸಿ ನಮಗೆ ಒಂದು ನೆರವಿನ ಹಸ್ತವನ್ನು ನೀಡಿದ್ದಾರೆ. ಈ ಬರಹ ಸಾಫ್ಟ್ವೇರ್ ಕೇವಲ ಕನ್ನಡ ಮಾತ್ರವಲ್ಲ, ತೆಲುಗು, ತಮಿಳು, ಹಿಂದಿ, ಬೆಂಗಾಳಿ, ಬೇರೆ ಅನೇಕ ಭಾಷೆಗಳಿಗೂ ಕೂಡ ನೀವು ಕಂಪ್ಯೂಟರ್ನಲ್ಲಿ ಆ ಭಾಷೆಯ ಒಂದು ಲಿಪಿಯನ್ನು ಟೈಪ್ ಮಾಡೋದಕ್ಕೆ ಸಹಕಾರಿಯಾಗಿದೆ. ಅಂಥವರ ಒಂದು ಸಲಹೆಯ ಮೇರೆಗೆ ಈ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅರಕಲಗೂಡು ನರಸಿಂಗರಾವ್ ಕೃಷ್ಣರಾವ್. ಹೀಗೆ ಹೇಳಿದ್ರೆ ಬಹುಶಃ ನಮ್ಮ ಕಾಲಮಾನದ ಅಥವಾ ನಮಗಿಂತ ಹಿಂದಿನ ತಲೆಮಾರಿನವರಿಗೆ ಸಾಹಿತ್ಯಾಸಕ್ತರಾಗಿದ್ದರೆ ಅವರು ಯಾರು ಅಂತ ಗೊತ್ತಾಗಬಹುದು. ಆದರೆ ಸಾಮಾನ್ಯರಿಗೆ ಆ ಹೆಸರು ತಕ್ಷಣ ಕನೆಕ್ಟ್ ಆಗಲ್ಲ. ಆದರೆ ಆನಾಕ್ರು ಅಂದ ತಕ್ಷಣ ಬಹುತೇಕ ಕನ್ನಡಿಗರಲ್ಲಿ ಒಂದು 1000 ವೋಲ್ಟ್ನ ಬಲ್ಬ್ ಹತ್ತಿಕೊಂಡ ಹಾಗೆ ವಿದ್ಯುತ್ ಸಂಚಾರವಾಗುತ್ತೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ ಆನಾಕ್ರು ಅವರು ಬದುಕಿದ ಬಗೆ. 1908ನೇ ಇಸ್ವಿ ಮೇ 9ನೇ ತಾರೀಕು ಕೋಲಾರದಲ್ಲಿ ನರಸಿಂಗರಾವ್ ಹಾಗೂ ಅನ್ನಪೂರ್ಣಮ್ಮ ದಂಪತಿಗಳ ಮಗನಾಗಿ ಆನಾ ಕೃಷ್ಣರಾವ್ ಅವರು ಜನಿಸ್ತಾರೆ. ಮುಂದೆ ವಿದ್ಯಾಭ್ಯಾಸವನ್ನು ಹೆಚ್ಚಾಗಿ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಅದಾದ ಮೇಲೆ ಶಾಂತಿನಿಕೇತನಕ್ಕೆ ಹೋಗ್ತಾರೆ, ಮತ್ತೆ ಹಿಂದಿರುಗಿ ಬರ್ತಾರೆ. ಆ ಹೊತ್ತಿಗೆ ಕನ್ನಡದಲ್ಲಿ ಪತ್ರಿಕೆಗಳ ಒಂದು ಯುಗ ಆರಂಭ ಆಗಿರುತ್ತೆ. ಪತ್ರಿಕೆಗಳಿಗೆ ಬರೆಯುವ ಮೂಲಕವೇ ತಮ್ಮ ಒಂದು ಬದುಕನ್ನು ಕಟ್ಕೋತಾ ಹೋಗ್ತಾರೆ. ಜೊತೆಗೆ ಕನ್ನಡದ ಒಂದು ಸೇವೆಯನ್ನು ಕೂಡ ಮಾಡ್ತಾರೆ. ಆದರೆ ಯಾವತ್ತೂ ಅವರು ನಾನು ಕನ್ನಡದ ಸೇವೆಯನ್ನು ಮಾಡಿದ್ದೀನಿ, ಕನ್ನಡಕ್ಕಾಗಿ ನಾನು ದುಡಿದಿದ್ದೀನಿ, ನನ್ನ ಜೀವವನ್ನೇ ತೆಗೆದಿದ್ದೀನಿ, ಈ ರೀತಿಯ ಮಾತುಗಳನ್ನು ಆಡಿಲ್ಲ. ಅದೇ ನಮಗೆ ಬೇರೆಯವರಿಗಿಂತ ಆನಾಕ್ರು ಅವರನ್ನು ಭಿನ್ನವಾಗಿಸೋದು. ಯಾಕೆಂದರೆ ಕನ್ನಡದ ಎಷ್ಟೋ ಸಾಹಿತಿಗಳು ಬದುಕಿಗಾಗಿ ಬರೆದವರಿದ್ದಾರೆ. ಜೊತೆಗೆ ಬರವಣಿಗೆಯಿಂದ ಪ್ರಶಸ್ತಿಗಳನ್ನು ಗಳಿಸಿ ಮುಂದೆ ರಾಜಕೀಯಕ್ಕೆ ಅಥವಾ ಬೇರೆ ಕ್ಷೇತ್ರಗಳಲ್ಲಿ ತಮ್ಮ ಒಂದು ಬದುಕನ್ನು ಕಟ್ಕೊಂಡವರಿದ್ದಾರೆ. ಆದರೆ ಕನ್ನಡವನ್ನೇ ಉಸಿರಾಡಿದ ಅನೇಕ ಮಹನೀಯರ ಪೈಕಿ ಮುಖ್ಯವಾಗಿ ನಮಗೆ ಗೋಚರವಾಗೋದು ಆನಾ ಕೃಷ್ಣರಾಯರು. ಅವರು ಒಂದು ಮಾತು ಹೇಳ್ತಾ ಇದ್ದರು, ಕನ್ನಡಕ್ಕೆ ನನ್ನಂಥ ಬೇಕಾದಷ್ಟು ಜನ ಇದ್ದಾರೆ, ಆದರೆ ನನಗೆ ಇರೋದು ಕನ್ನಡ ಒಂದೇ. ಆ ರೀತಿಯ ಒಂದು ಸಮರ್ಪಣಾ ಭಾವದಿಂದ ಕನ್ನಡದ ಕೆಲಸವನ್ನು ಮಾಡಿದವರು ಅವರು. ತಮ್ಮ ಯೌವನದ ದಿನಗಳಿಂದಲೇ ಬರೆಯೋದಕ್ಕೆ ಆರಂಭ ಮಾಡಿದಂಥ ಆನಾ ಕೃಷ್ಣರಾಯರು ಪತ್ರಿಕೆಗಳಿಗೆ ಕಾದಂಬರಿಗಳನ್ನು ಬರ್ಕೊಡ್ತಾ ಇರ್ತಾರೆ. ಜೊತೆಗೆ ಪ್ರಕಾಶಕರಿಗೆ ಕೂಡ ಕಾದಂಬರಿಗಳನ್ನು ಬರ್ಕೊಡ್ತಾ ಇರ್ತಾರೆ. ಅವರು ಕೆಲಸ ಮಾಡದೇ ಇರುವಂಥ ಕನ್ನಡ ಸಾಹಿತ್ಯದ ಪ್ರಕಾರವೇ ಇಲ್ಲ. ಜೀವನ ಚರಿತ್ರೆ, ನಾಟಕ, ಕಥೆಗಳು, ಕಾದಂಬರಿ, ಹೀಗೆ ಅನೇಕ ಪ್ರಭೇದಗಳಲ್ಲಿ ಅವರು ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ. ಎಷ್ಟೋ ಬಾರಿ ಆನಾಕ್ರು ಅವರಿಗೆ ಯಾವ ಪತ್ರಿಕೆಗೆ ಯಾವ ಒಂದು ಕಾದಂಬರಿಯನ್ನು ಬರ್ಕೊಟ್ಟಿದ್ದೀನಿ ಅನ್ನೋದೇ ಗೊತ್ತಿರಲಿಲ್ವಂತೆ. ಅವರೊಬ್ಬ ಜನಪ್ರಿಯ ಕಾದಂಬರಿಕಾರರಾಗಿದ್ದರಿಂದಾಗಿ ಆವತ್ತು ಪತ್ರಿಕೆಗಳು ಕಾದಂಬರಿಗಳನ್ನು ನಿಯಮಿತವಾಗಿ ಪ್ರಕಟಿಸ್ತಾ ಇದ್ದಿದ್ದರಿಂದ ಆನಾಕ್ರು ಅವರನ್ನು ದುಂಬಾಲು ಬೀಳ್ತಾ ಇದ್ದರು. ಅವುಗಳಲ್ಲಿ ವಾರಪತ್ರಿಕೆಗಳು, ಮಾಸಪತ್ರಿಕೆಗಳು ಎಲ್ಲ ಇರ್ತಾಯಿದ್ವು.
ಯಾರಿಗೆ ಏನನ್ನು ಬರ್ಕೊಟ್ಟಿದ್ದೀನಿ ಅನ್ನೋದೇ ಆನಕ್ರು ಅವರಿಗೆ ನೆನಪಿರ್ತಾ ಇರಲಿಲ್ವಂತೆ. ಆ ಪತ್ರಿಕೆಯ ಕಡೆಯವರು ಬಂದು, ಸರ್ ನೀವು ಕೊಟ್ಟ ಸರಕೆಲ್ಲ ಮುಗಿದು ಹೋಗಿದೆ, ಮುಂದಿನ ಸಂಚಿಕೆಗೆ ಬೇಕು ಅಂದಾಗ ಅಲ್ಲೇ ಕೂತು ಬರೆದು ಕೊಡುವಷ್ಟು ಅವರಿಗೆ ಪ್ರತಿಭೆ ಇತ್ತು. ಹಾಗಂತ ಅದು ಸಂತೆ ಹೊತ್ತಿಗೆ 3 ಮೊಳ ನೇಯೋದಲ್ಲ, ಆ ಕಥೆಯನ್ನು ಗಮನದಲ್ಲಿ ಇಟ್ಕೊಂಡು ಹೇಗೆ ಮುಂದುವರಿಸಬೇಕು ಅಂತ ಬರಿತಾ ಇದ್ದವರು. ಕನ್ನಡಕ್ಕೆ ನನ್ನಂಥ ಬೇಕಾದಷ್ಟು ಜನ ಇದ್ದಾರೆ, ನನಗೆ ಕನ್ನಡವೇ ಇರೋದು ಅಂತ ಹೇಳಿದ ಆನಕ್ರು ಅವರು ಭಾಷಾಂಧರಾಗಿರಲಿಲ್ಲ ಅಥವಾ ದುರಭಿಮಾನಿಯಾಗಿರಲಿಲ್ಲ. ಅವರು ಬೇರೆ ಭಾಷೆಗಳಿಗೂ ಅಷ್ಟೇ ಗೌರವವನ್ನು ಕೊಡ್ತಾಯಿದ್ರು. ಒಂದು ಸಾರಿ ಮದ್ರಾಸಿಗೆ ಹೋಗಿ ಒಂದು ಸಭೆಯಲ್ಲಿ ಭಾಗವಹಿಸ್ತಾರೆ. ಅಲ್ಲಿ ಮಾತನಾಡಿ ಅಂದಾಗ ಅವರು ತಮಿಳಿನಲ್ಲಿಯೇ ಮಾತನಾಡ್ತಾರೆ. ಅವರು ಅದನ್ನೇ ಹೇಳ್ತಾ ಇದ್ದಿದ್ದು, ನೀವು ನಮ್ಮ ನಾಡಿಗೆ ಬಂದು ನೆಲೆಸಿದರೆ ನಮ್ಮ ನೆಲ ಜಲವನ್ನು ಉಪಯೋಗಿಸಿಕೊಂಡ ಮೇಲೆ ನಮ್ಮವರಾಗಿ ನೀವು ಬಾಳಬೇಕು, ನಮ್ಮ ಭಾಷೆಯನ್ನು ಕಲಿಬೇಕು. ನೋಡಿ, ನಾನು ಹಾಗೆ ತಮಿಳನ್ನು ಕಲಿತು ಇಲ್ಲಿ ಬಂದು ಮಾತಾಡಿದ್ದೀನಿ. ಇನ್ನು ಸಾಮಾನ್ಯವಾಗಿ ಕನ್ನಡ ಚಳುವಳಿಗಾರರು, ಕನ್ನಡದ ಬಗ್ಗೆ ಹೋರಾಟ ಮಾಡುವವರು ಒಂದು ರೀತಿಯಲ್ಲಿ ತಮಗೇ ಗೊತ್ತಿಲ್ಲದೆ ಒಂದು ರಾಷ್ಟ್ರೀಯ ವಿರೋಧಿ ನಿಲುವನ್ನು ತಾಳಿರ್ತಾರೆ. ಅಂದರೆ ಕನ್ನಡ ನಾಡು, ಕನ್ನಡ ಭಾಷೆಯೇ ಬೇರೆ, ಭಾರತವೇ ಬೇರೆ ಅನ್ನುವ ರೀತಿಯಲ್ಲಿ ಮಾತಾಡ್ತಾ ಇರ್ತಾರೆ. ಆದರೆ ಆನಕ್ರು ಅವರು ಆ ರೀತಿಯಲ್ಲಿರಲಿಲ್ಲ. ಸ್ವಾತಂತ್ರ್ಯ ಚಳುವಳಿ ಉತ್ತುಂಗದಲ್ಲಿದ್ದಾಗ ಕನ್ನಡ ಚಳುವಳಿ ಕೂಡ ನಮ್ಮ ರಾಜ್ಯದಲ್ಲಿ ನಡೀತಾ ಇತ್ತು. ಆಗ ಚಳುವಳಿಕಾರರಿಗೆ ಅವರು ಒಂದು ಕಿವಿ ಮಾತನ್ನು ಹೇಳ್ತಾರೆ, ನೋಡಿ ಇವತ್ತು ರಾಷ್ಟ್ರ ಸಂಕಷ್ಟದಲ್ಲಿದೆ, ಮೊದಲಿಗೆ ಭಾರತಾಂಬೆ ದಾಸ್ಯ ಮುಕ್ತಳಾಗಬೇಕು, ಅದಕ್ಕಾಗಿ ನಾವು ರಾಷ್ಟ್ರೀಯವಾಗಿ ಆಲೋಚನೆಯನ್ನು ಮಾಡಬೇಕು. ಒಮ್ಮೆ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಸಿಕ್ಕಿದರೆ ಕನ್ನಡದ ಕೆಲಸವನ್ನು ನಾವು ಆಮೇಲೆ ಕೂಡ ಮಾಡಬಹುದು. ಇವತ್ತು ನಮ್ಮ ಆದ್ಯತೆ ದೇಶವನ್ನು ಉಳಿಸೋದಾಗಬೇಕು ಅಂತ. ಇಂಥ ಒಂದು ಉದಾತ್ತ ನಿಲುವನ್ನು ತಾಳಿದ್ದವರು ಆನಕ್ರು ಅವರು. ಉದಾತ್ತ ನಿಲುವು ಅಂದ ತಕ್ಷಣ ಆಂದರಿಕಿ ಮಂಚಿವಾಡು ಅನಂತರಾಮುಡು ಅಂತಾರಲ್ಲ, ಆ ರೀತಿಯ ಮನೋಭಾವ ಅವರದ್ದಲ್ಲ. ಯಾರನ್ನೇ ಆದರೂ ಸರಿ ಕಟುವಾಗಿ ಟೀಕಿಸೋದಕ್ಕೂ ಅವರು ಹಿಂಜರಿತಾ ಇರಲಿಲ್ಲ. ಹಾಗಂತ ಒಳ್ಳೆಯದನ್ನು ನೋಡಿದಾಗ ಬೆನ್ನು ತಟ್ಟೋದಕ್ಕೆ ಕೂಡ ಅವರು ಹಿಂದೆ ಮುಂದೆ ನೋಡ್ತಾ ಇರಲಿಲ್ಲ. ರಾಜಕುಮಾರ್ ಅವರ ಜನಪ್ರಿಯತೆಯನ್ನು ಕನ್ನಡದ ಉಳಿವಿಗಾಗಿ ಬಳಕೆ ಮಾಡಬೇಕು ಅಂತ ಭಾವಿಸಿದ್ದವರು ಆನಕ್ರು ಅವರು. ಅದನ್ನು ಮುಕ್ತವಾಗಿ ಹೇಳಿದರು. ಒಂದು ವೇದಿಕೆಯಲ್ಲಿ ಅವರು ವರದಾಚಾರ್ ಅವರ ನಂತರ ಕನ್ನಡ ರಂಗಭೂಮಿ ಎಲ್ಲಿ ಬಡವಾಗುತ್ತೋ ಅಂತ ನಾವು ಅಂದ್ಕೊಂಡಿದ್ವು, ಆದರೆ ರಾಜ್ಕುಮಾರ್ ಅವರಿಂದ ಅದು ಇನ್ನಷ್ಟು ಬೆಳಗೋದರಲ್ಲಿ ಸಂದೇಹವಿಲ್ಲ ಅಂತ ಹೇಳ್ತಾರೆ. ನೋಡಿ, ರಾಜ್ಕುಮಾರ್ ಅವರು ಈ ಮಾತನ್ನು ಕೇಳಿ ಉಬ್ಬಿ ಹೋಗಲ್ಲ. ಇದು ಒಂದು ರೀತಿಯಲ್ಲಿ ನನಗೆ ಎಚ್ಚರಿಕೆಯ ಕರೆಗಂಟೆ. ಆನಕ್ರು ಅವರಂಥ ಹಿರಿಯರು ನನ್ನಲ್ಲಿ ಈ ಒಂದು ಗುಣವನ್ನು ಕಂಡಿದ್ದಾರೆ ಅಂದರೆ ನಾನು ಅದನ್ನು ಬೆಳೆಸ್ಕೊಂಡು ಹೋಗಬೇಕು ಅಂತ ಹೇಳಿ ಅವರೂ ಕೂಡ ಕನ್ನಡಕ್ಕಾಗಿ ಟೊಂಕವನ್ನು ಕಟ್ಟಿ ಆನಕ್ರು ಅವರ ಶಿಷ್ಯರ ರೀತಿಯಲ್ಲಿ ಕನ್ನಡದಲ್ಲಿ ಬೆಳೀತಾರೆ. ಕನ್ನಡಿಗರೇ ಆದಂಥ ರಂಗನಾಥ ರಾಮಚಂದ್ರ ದಿವಾಕರ್ ಅವರು, ಆರ್ ದಿವಾಕರ್ ಅವರು ಒಬ್ಬ ರಾಜಕಾರಣಿ ಹಾಗೂ ಪತ್ರಿಕೋದ್ಯಮಿ. ಅವರು ಬಿಹಾರದ ರಾಜ್ಯಪಾಲರಾಗಿರ್ತಾರೆ. ಒಂದು ಸಂದರ್ಭದಲ್ಲಿ ಅವರು ಹಿಂದಿಯ ಪರವಾಗಿ ಮಾತನಾಡಿದಾಗ ಆನಕ್ರು ಅವರು ತಾವು ಸಂಪಾದಕರಾಗಿದ್ದಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಮುಖವಾಣಿ ಕನ್ನಡ ನುಡಿ, ಆ ಒಂದು ಪತ್ರಿಕೆಯಲ್ಲಿ ಅದನ್ನು ಖಂಡಿಸಿ ಒಂದು ಲೇಖನವನ್ನು ಬರೀತಾರೆ. ಆರ್ ದಿವಾಕರ್ ಅವರಿಗಿದ್ದಂಥ ರಾಜಕೀಯ ಪ್ರಭಾವದಿಂದಲೋ ಅಥವಾ ಬೇರೆ ಬೇರೆ ಕಾರಣಗಳಿಂದ ಅನೇಕರು ಆನಕ್ರು ಅವರ ನಿಲುವು ತಪ್ಪು, ಅವರು ಕ್ಷಮೆ ಯಾಚಿಸಬೇಕು ಅಂತ ಒತ್ತಡವನ್ನು ತರ್ತಾರೆ. ಆಗ ಆನಕ್ರು ಅವರು, ನಾನು ಹೇಳಿರೋದು ಸರಿಯಾಗಿದೆ, ನನ್ನ ನಿಲುವಿಗೆ ನಾನು ಬದ್ಧನಾಗಿದ್ದೀನಿ, ನಾನು ಖಂಡಿತವಾಗಿಯೂ ಕ್ಷಮೆಯನ್ನು ಕೇಳೋದಿಲ್ಲ, ಬದಲಿಗೆ ಈ ಕಾರಣಕ್ಕಾಗಿ ನನ್ನ ಕೆಲಸವನ್ನು ನೀವು ಖಂಡಿಸೋದಾದರೆ ನಾನು ಈ ಒಂದು ಸಂಪಾದಕತ್ವವನ್ನು ಬಿಟ್ಟು ಹೋಗ್ತೀನಿ ಅಂತ ಹೇಳಿ ರಾಜೀನಾಮೆಯನ್ನು ಕೊಡ್ತಾರೆ. ಕನ್ನಡ ನುಡಿ ಒಂದೇ ಅಲ್ಲದೆ ಕಥಾಮಂಜರಿ, ವಿಶ್ವವಾಣಿ ಹೀಗೆ ಅನೇಕ ಪತ್ರಿಕೆಗಳಿಗೆ ಸಂಪಾದಕರಾಗಿ ಆನಕ್ರು ಅವರು ಕೆಲಸ ಮಾಡಿದ್ದಾರೆ. ಅವರ ಕಾದಂಬರಿ ಯಾತ್ರೆ ಜೀವನ ಯಾತ್ರೆ ಎನ್ನುವ ಒಂದು ಕಾದಂಬರಿಯ ಮೂಲಕ ಆರಂಭ ಆಗುತ್ತೆ. ಮುಂದೆ ಹಲವಾರು ಕಾದಂಬರಿಗಳನ್ನು ಬರೆದು ಕಾದಂಬರಿ ಸಾರ್ವಭೌಮ ಎನ್ನುವ ಹೆಸರನ್ನೇ ಪಡಿತಾರೆ. ನಟ ಸಾರ್ವಭೌಮ ಎನ್ನುವ ಒಂದು ಕಾದಂಬರಿಯನ್ನು ಕೂಡ ಅವರು ಬರೆದಿದ್ದಾರೆ. ಆ ಒಂದು ಕಾದಂಬರಿ ವರದಾಚಾರ್ ಅವರ ಒಂದು ಜೀವನ ಚರಿತ್ರೆ ಅಂತ ಕೂಡ ಹೇಳ್ತಾರೆ. ಅದನ್ನು ಆಧಾರವಾಗಿಟ್ಕೊಂಡು ರಾಜ್ಕುಮಾರ್ ಅವರು ನಾಯಕರಾಗಿ ಒಂದು ಚಿತ್ರ ನಿರ್ಮಾಣವಾಗಬೇಕಾಗಿತ್ತು, ಆದರೆ ಅದು ಫಲಿಸಲಿಲ್ಲ. ಆನಕ್ರು ಅವರ ಕನ್ನಡ ಸೇವೆಯನ್ನು ಪರಿಗಣಿಸಿ 1960ರಲ್ಲಿ ಮಣಿಪಾಲ್ನಲ್ಲಿ ನಡೆದಂಥ 42ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅವರನ್ನು ಅಧ್ಯಕ್ಷರನ್ನಾಗಿ ಆರಿಸ್ತಾರೆ. ಇದಲ್ಲದೆ ಅವರಿಗೆ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಗಳು ಕೂಡ ಬಂದಿವೆ. ಮೈಸೂರು ವಿಶ್ವವಿದ್ಯಾಲಯ ಅವರಿಗೆ ಗೌರವ ಡಾಕ್ಟರೇಟನ್ನು ಕೂಡ ಕೊಡಮಾಡಿದೆ. ಆನಕ್ರು ಅವರು ಒಂದು ರೀತಿಯಲ್ಲಿ ಅಜಾತ ಶತ್ರು. ಅವರಿಗೆ ಯಾರೂ ಶತ್ರುಗಳಿರಲಿಲ್ಲ. ಯಾಕೆಂದರೆ ಅವರು ಬಹಳ ಪ್ರಾಮಾಣಿಕರಾಗಿದ್ದರು, ಬಹಳ ನಿಷ್ಠುರವಾದಿಯಾಗಿದ್ದರು. ತಮಗೆ ಅನ್ನಿಸಿದ್ದನ್ನು ನೇರವಾಗಿ ಹೇಳ್ತಾಯಿದ್ರು. ಒಳ್ಳೆಯದನ್ನು ಕಂಡಾಗ ಬೆನ್ನು ತಟ್ಟಿ ಪ್ರೋತ್ಸಾಹಿಸ್ತಾ ಇದ್ದರು. ಹೇಳಬೇಕಾದ್ದನ್ನು
ನಿರ್ವಂಚನೆಯಿಂದ ಹೇಳ್ತಾ ಇದ್ದರು. ಅದಕ್ಕಾಗಿಯೇ ಮಾಸ್ತಿ ಅವರಂಥ ಹಿರಿಯರು ಒಮ್ಮೆ ವೇದಿಕೆಯ ಮೇಲೆ ಹೇಳ್ತಾರೆ, ನಾವೆಲ್ಲರೂ ಕನ್ನಡಿಗರೇ, ನಾನೂ ಕನ್ನಡಿಗನೇ, ಮಿರ್ಜಾ ಇಸ್ಮಾಯಿಲ್ ಅವರು ಕನ್ನಡಿಗರೇ, ಆದರೆ ನಾನು ಮೂಲ ಭಾಷೆ ತಮಿಳಾದ್ದರಿಂದ ನಾನೊಬ್ಬ ತಮಿಳು ಕನ್ನಡಿಗ, ಇನ್ನು ಮಿರ್ಜಾ ಇಸ್ಮಾಯಿಲ್ ಅವರು ಮುಸ್ಲಿಂ ಕನ್ನಡಿಗರು, ಆದರೆ ನಿಮಗೆ ಅಚ್ಚ ಕನ್ನಡಿಗರು ಬೇಕು ಅಂದರೆ ನಮ್ಮ ಆನಾಕ್ರು ಅವರು ಅಂತ. ಮಾಸ್ತಿ ಅವರಂಥವರಿಂದ ಹಾಗೆ ಹೊಗಳಿಸಿಕೊಳ್ಳೋದು ಸಣ್ಣ ವಿಚಾರ ಅಲ್ಲ. ಸುಮಾರು 250ಕ್ಕೂ ಹೆಚ್ಚು ಕೃತಿಗಳನ್ನು, ಲೇಖನಗಳನ್ನು ಬರೆದಿರುವಂಥ ಆನಾಕ್ರು ಅವರು ಕನ್ನಡದಲ್ಲಿ ಆ ಕಾಲದಲ್ಲಿ ತಮ್ಮ 40 ವರ್ಷಗಳ ಒಂದು ಸಾಹಿತ್ಯ ಸೇವೆಯಲ್ಲಿ ಬರೆದಿರುವಂಥ ಪುಟಗಳ ಸಂಖ್ಯೆ 80,000ವನ್ನು ಮೀರುತ್ತೆ ಅಂತ ಒಂದು ಲೆಕ್ಕಾಚಾರ ಹೇಳುತ್ತೆ. ಒಂದು ಕಡೆ ಸ್ವಾತಂತ್ರ್ಯ ಚಳುವಳಿ, ಇನ್ನೊಂದು ಕಡೆ ಕನ್ನಡ ಚಳುವಳಿ ನಡೀತಾ ಇದ್ದಂಥ ಆ ದಿನಗಳಲ್ಲಿ ಕನ್ನಡ ಸಿನಿಮಾಗಳು ಕನ್ನಡ ನಾಡಿನಲ್ಲಿಯೇ ಒಂದು ಶೋಚನೀಯವಾದಂಥ ಸ್ಥಿತಿಯಲ್ಲಿ ಥಿಯೇಟರ್ಗಳಿಲ್ಲದೆ ಒದ್ದಾಡ್ತಾ ಇದ್ದಂಥ ಒಂದು ಸಂದರ್ಭದಲ್ಲಿ ಡಬ್ಬಿಂಗ್ ಚಿತ್ರಗಳು ಕನ್ನಡ ಚಿತ್ರಗಳ ಮೇಲೆ ಸವಾರಿ ಮಾಡ್ತಾ ಇದ್ದಂಥ ಕಾಲದಲ್ಲಿ ಈ ಎಲ್ಲ ಕ್ಷೇತ್ರಗಳಲ್ಲಿಯೂ ತಮ್ಮ ಹೋರಾಟವನ್ನು ತಣ್ಣಗೆ ನಡೆಸಿಕೊಂಡು ಹೋದವರು ಆನಾಕ್ರು ಅವರು. ಎಷ್ಟು ಭಾಷಣಗಳನ್ನು ಅವರು ಮಾಡಿದ್ದಾರೆ ಅಂದರೆ ಅವರ ಭಾಷಣ ವೀರಾವೇಶದಿಂದ ತುಂಬಿರ್ತಾ ಇತ್ತು, ಕನ್ನಡದ ಒಂದು ಕಹಳೆಯನ್ನು ಊದಿದ ಹಾಗೆ ಇರ್ತಾ ಇತ್ತು. ಅದನ್ನು ಕೇಳಿ ಎಷ್ಟೋ ಜನ ಪ್ರಭಾವಿತರಾಗಿದ್ದಾರೆ. ಸಾಮಾನ್ಯರ ಮಾತನ್ನು ಬಿಡಿ, ಕನ್ನಡದ ಒಬ್ಬ ಹಾಸ್ಯ ಬ್ರಹ್ಮ ಅಂತಲೇ ನಾವು ಪರಿಗಣಿಸಿರುವಂಥ ಬೀಚಿಯವರು ಮೊದಲಿಗೆ ಆಂಗ್ಲ ಸಾಹಿತ್ಯದ ಆರಾಧಕರಾಗಿದ್ದರು. ಕನ್ನಡ ಅಂದರೆ ಏನೋ ಒಂದು ರೀತಿಯ ಅಸಡ್ಡೆ, ಕನ್ನಡವನ್ನು ಓದೋದೇ ಒಂದು ರೀತಿಯ ಅವಮಾನ ಅಂತ ಭಾವಿಸಿದರು. ಅದನ್ನು ಅವರೇ ನೇರವಾಗಿ ಹೇಳ್ಕೊಂಡಿದ್ದಾರೆ. ಆದರೆ ಒಂದು ಸಾರಿ ಬೀಚಿಯವರಿಗೆ ಒಂದು ರೈಲಿನಲ್ಲಿ ಪ್ರಯಾಣ ಮಾಡಬೇಕಾಗಿರುತ್ತೆ, ಏಕಾಂಗಿಯಾಗಿ ಹೋಗಬೇಕಾಗಿರುತ್ತೆ. ಆಗ ಅವರ ಪತ್ನಿಯವರು ಓದೋದಕ್ಕೆ ಅಂತ ಒಂದಿಷ್ಟು ಪುಸ್ತಕಗಳನ್ನು ಅವರ ಸೂಟ್ಕೇಸ್ನಲ್ಲಿ ಇಡ್ತಾರೆ. ಹಾಗೆ ಇಟ್ಟ ಪುಸ್ತಕಗಳಲ್ಲಿ ಆನಾ ಕೃಷ್ಣರಾಯರು ಬರೆದಂಥ ಒಂದು ಉತ್ಕೃಷ್ಟವಾದ ಕಾದಂಬರಿ ಸಂಧ್ಯಾರಾಗ ಕೂಡ ಇರುತ್ತೆ. ರೈಲಿನಲ್ಲಿ ಆ ಒಂದು ಸೂಟ್ಕೇಸನ್ನು ತೆಗೆದು ನೋಡಿದಾಗ ಬೀಚಿಯವರಿಗೆ ಒಂದು ರೀತಿ ಅಸಮಾಧಾನ ಆಗುತ್ತೆ. ಇದು ಯಾವುದೋ ಪುಸ್ತಕ ಇಟ್ಬಿಟ್ಟಿದ್ದಾಳೆ ನನ್ನ ಹೆಂಡತಿ, ನಾನು ಹೇಗೆ ಇದನ್ನು ಎಲ್ಲರ ಎದುರಿಗೆ ಓದೋದು, ಯಾರಾದರೂ ನೋಡಿದ್ರೆ ಏನು ಅನ್ಕೋತಾರೆ, ಅಂಥದ್ದೊಂದು ಭಾವನೆ ಅವರಲ್ಲಿ ಇತ್ತಂತೆ. ಹಾಗಾಗಿ ಅವರು ತಮ್ಮಲ್ಲಿದ್ದಂಥ ಒಂದು ಇಲಸ್ಟ್ರೇಟೆಡ್ ವೀಕ್ಲಿ ಮ್ಯಾಗ್ಝೈನನ್ನು ಇಟ್ಕೊಂಡು ಅದರ ಒಳಗೆ ಆ ಸಂಧ್ಯಾರಾಗ ಪುಸ್ತಕವನ್ನು ಇಟ್ಕೊಂಡು ನೋಡೋಣ ಅಂತ ಓದೋದಕ್ಕೆ ಪ್ರಾರಂಭ ಮಾಡ್ತಾರೆ. ಕೊನೆಗೆ ಆ ಪುಸ್ತಕವನ್ನು ಮುಗಿಸಿ ಕೆಳಗೆ ಇಡುವವರೆಗೂ ಅವರಿಗೆ ಅದನ್ನು ಮಧ್ಯದಲ್ಲಿ ನಿಲ್ಲಿಸೋದಕ್ಕೆ ಸಾಧ್ಯವಾಗಲಿಲ್ಲ. ಒಬ್ಬ ಸಂಗೀತ ಸಾಧಕನ ಬದುಕಿನ ಬವಣೆಯನ್ನು ಸಂಧ್ಯಾರಾಗ ಚಿತ್ರದಲ್ಲಿ ಆನಾಕ್ರು ಅವರು ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ. ಬೀಚಿಯವರಂಥ ಹಾಸ್ಯ ಕಲಾವಿದರಿಗೆ ಆ ಕಾದಂಬರಿಯನ್ನು ಓದಿ ಕಣ್ಣೀರನ್ನು ತಡೆಯೋಕ್ಕಾಗಲಿಲ್ವಂತೆ. ಎಷ್ಟೋ ಬಾರಿ ಆ ಕಾದಂಬರಿಯನ್ನು ಓದ್ತಾರೆ. ಮುಂದೆ ನಾನು ಕೂಡ ಕನ್ನಡದಲ್ಲಿ ಬರೀಬೇಕು ಅಂತ ಹೇಳಿ ಬೀಚಿಯವರು ಕನ್ನಡದ ಸಾಹಿತಿ ಆಗ್ತಾರೆ. ಅಂದರೆ ನಮಗೆ ಬೀಚಿಯವರು ದಕ್ಕಿದ್ದು ಆನಾಕ್ರು ಅವರ ಸಂಧ್ಯಾರಾಗ ಕೃತಿಯಿಂದಾಗಿ. ಕನ್ನಡದ ಸೇವೆ ಅಂದ ಕೂಡಲೇ ಬರೀ ಸಾಹಿತ್ಯ ಸೇವೆ ಅಲ್ಲ, ಚಲನಚಿತ್ರಗಳಲ್ಲೂ ಕೂಡ ಕನ್ನಡದ ಒಂದು ಅಭಿಮಾನವನ್ನು ತೋರಿಸಬಹುದು ಅಂತ ಆನಾಕ್ರು ಅವರು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಕನ್ನಡ ಚಿತ್ರಗಳಿಗೆ ಕೆಂಪೇಗೌಡ ರಸ್ತೆಯ ಚಿತ್ರಮಂದಿರಗಳಲ್ಲಿ ಥಿಯೇಟರ್ಗಳು ಸಿಕ್ಕದೇ ಇದ್ದಂಥ ಕಾಲದಲ್ಲಿ ಅವತ್ತಿನ ಅನೇಕ ಕನ್ನಡ ಚಳುವಳಿಗಾರರ ಜೊತೆಯಲ್ಲಿ ಸೇರಿಕೊಂಡು ಕನ್ನಡಕ್ಕಾಗಿ ಹೋರಾಡಿದವರು, ಬೀದಿಗಿಳಿದು ಹೋರಾಟ ಮಾಡಿದವರು ಆನಾಕ್ರು ಅವರು. ಅದಾದ ಮೇಲೆ ಕನ್ನಡಕ್ಕೆ ಒಂದಿಷ್ಟು ಸ್ಥಾನಮಾನ ದೊರೆಯೋದಕ್ಕೆ ಅವಕಾಶ ಆಯಿತು. ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರು ಅಭಿನಯಿಸಿದ ಜೀವನ ನಾಟಕ ಚಿತ್ರಕ್ಕೆ ಅವರನ್ನು ಸೂಚಿಸಿದವರು ಆನಾಕ್ರು ಅವರೇ ಅನ್ನುವಂಥ ಒಂದು ಮಾಹಿತಿ ಇದೆ. ಇನ್ನು ರಾಜಕುಮಾರ್ ಹಾಗೂ ಆನಾಕ್ರು ಅವರ ಸಂಬಂಧದ ಬಗ್ಗೆ ಆಗಲೇ ಒಂದೆರಡು ಮಾತುಗಳನ್ನು ಹೇಳಿದ್ದೀನಿ. ಇನ್ನೂ ಒಂದಿಷ್ಟು ಮಾಹಿತಿಯನ್ನು ಹೇಳಬೇಕು ಅಂದರೆ, ಆನಾಕ್ರು ಅವರಿಂದ ರಾಜಕುಮಾರ್ ತುಂಬ ಪ್ರಭಾವಿತರಾಗಿದ್ದರು. ಅವರ ಕೆಲವು ಆರಂಭದ ಕಪ್ಪು ಬಿಳುಪು ಚಿತ್ರಗಳನ್ನು ನೀವು ನೋಡಿದ್ರೆ, ಮನಮೆಚ್ಚಿದ ಮಡದಿ, ನಾಂದಿ, ಈ ಚಿತ್ರಗಳಲ್ಲಿ ಅವರು ಅಭಿನಯಿಸಿದ ಪಾತ್ರಗಳಲ್ಲಿ ಒಂದು ರೀತಿಯಲ್ಲಿ ಆನಾಕ್ರು, BM ಶ್ರೀ ಇಂತಹ ಸಾಹಿತಿಗಳ ಪ್ರಭಾವವನ್ನು ನೀವು ನೋಡಬಹುದು. GK ವೆಂಕಟೇಶ್ ಅವರು ನಿರ್ಮಾಣ ಮಾಡಿದ ಒಂದು ಚಿತ್ರ ತುಂಬಿದ ಕೊಡ. ಆ ಚಿತ್ರದಲ್ಲಿ ಕನ್ನಡದ ಕೋಗಿಲೆ P. ಕಾಳಿಂಗರಾವ್ ಅವರು ಒಂದು ವೇದಿಕೆಯ ಮೇಲೆ ಕಾಣಿಸಿಕೊಂಡು KS ನರಸಿಂಹಸ್ವಾಮಿಯವರ ಒಂದು ಅದ್ಭುತವಾದ ಗೀತೆಯನ್ನು ಹಾಡ್ತಾರೆ. ಆ ಒಂದು ಸಮಾರಂಭದಲ್ಲಿ ನಾವು ಆನಾಕ್ರು ಅವರನ್ನು ವೇದಿಕೆಯ ಮೇಲೆ ನೋಡಬಹುದು. ಇವತ್ತು ಆ ಚಿತ್ರವನ್ನು ನೋಡಿದ್ರೆ ಆನಾಕ್ರು ಅವರನ್ನು ನೀವು ಕಣ್ಣು ತುಂಬಿಕೊಳ್ಳಬಹುದು. ಇದರ ನಂತರ 1970ನೇ ಇಸ್ವಿ ಜನವರಿ 6ನೇ ತಾರೀಕು ಕನ್ನಡದ ಒಂದು ಮಹತ್ವಾಕಾಂಕ್ಷೆಯ ಚಿತ್ರ ಸಾಕ್ಷಾತ್ಕಾರ ಸೆಟ್ಟೇರುತ್ತೆ. ಅವತ್ತು ಆ ಚಿತ್ರದ ಪ್ರಾರಂಭೋತ್ಸವಕ್ಕೆ ಭಾರತದ ಹೆಸರಾಂತ ಕಲಾವಿದರಾದ ಪೃಥ್ವಿರಾಜ್ ಕಪೂರ್, ರಾಜ್ ಕಪೂರ್ ಇವರೆಲ್ಲರೂ ಬಂದಿರ್ತಾರೆ.
ಅವರ ಜೊತೆಯಲ್ಲಿ ವೇದಿಕೆಯನ್ನು ಹಂಚಿಕೊಂಡವರು ಆನಾಕ್ರು ಅವರು. ಆದರೆ ದುರದೃಷ್ಟವಶಾತ್ ಆ ಚಿತ್ರ ಬಿಡುಗಡೆಯಾಗುವ ಹೊತ್ತಿಗೆ ಆನಾಕ್ರು ಅವರು ನಮ್ಮ ಜೊತೆಯಲ್ಲಿ ಇರಲಿಲ್ಲ. ಆ ಚಿತ್ರದ ಒಂದು ಟೈಟಲ್ ಕಾರ್ಡ್ನಲ್ಲಿ ನೀವು ಆನಾಕ್ರು ಅವರಿಗೆ ಹೃತ್ಪೂರ್ವಕವಾಗಿ ಆ ಚಿತ್ರವನ್ನು ಅರ್ಪಿಸಿರೋದನ್ನು ನೋಡಬಹುದು. ಆನಾಕ್ರು ಅವರ ಪೂರ್ವಜರು ಹಾಸನದ ಅರಕಲಗೂಡಿನವರು. ಅವರು ಹುಟ್ಟಿದ್ದು ಕೋಲಾರದಲ್ಲಿ, ಮುಂದೆ ಬೆಂಗಳೂರಿಗೆ ಬಂದು ನೆಲೆಸ್ತಾರೆ. ಇವತ್ತು ಯುವಜನ ಫುಡ್ ಕೋರ್ಟ್ ಅಂತ ಮುಗಿಬಿದ್ದು ಹೋಗ್ತಾರಲ್ಲ, ವಿಶ್ವೇಶ್ವರಪುರಂ, ಸಜ್ಜನ್ ರಾವ್ ಸರ್ಕಲ್, ಆ ಒಂದು ಪ್ರದೇಶದಲ್ಲಿಯೇ ಆನಾಕ್ರು ಅವರ ಮನೆ ಇತ್ತು. 1971ನೇ ಇಸ್ವಿ ಜುಲೈ 8ನೇ ತಾರೀಕು ತಮ್ಮ 63ನೇ ವಯಸ್ಸಿನಲ್ಲಿ ಆನಾಕ್ರು ಅವರು ಇಹಲೋಕ ವ್ಯಾಪಾರವನ್ನು ಮುಗಿಸುವ ಮೂಲಕ ಕನ್ನಡ ಸಾರಸ್ವತ ಲೋಕಕ್ಕೆ ತುಂಬಲಾರದ ಒಂದು ನಷ್ಟವನ್ನು ಮಾಡಿ ಹೊರಟು ಹೋಗಿದ್ದಾರೆ. ಆನಾಕ್ರು ಅವರು ನಮ್ಮಿಂದ ಮರೆಯಾಗಿ ದಶಕಗಳೇ ಕಳೆದಿದ್ದರೂ ಸಹ ಇವತ್ತಿಗೂ ಅವರ ಕೆಲಸ, ಅವರ ಬರಹ ನಮಗೆ ಸ್ಫೂರ್ತಿಯಾಗಿದೆ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.